ವೆಲ್ಕಮ್ ಟು ಮೈ ಚಾನಲ್ ರೆಸಿಪೀಸ್ ಆಫ್ ಮೈ ಕಿಚನ್. ಇವತ್ತು ನಾವು ಸಮ್ಮರ್ ಹಾಲಿಡೇಸಿಗೆ ಊರಿಗೆ ಬಂದಿರುವಾಗ ನಮ್ಮಮ್ಮ ಹುರುಳಿಕಾಳು ಹಪ್ಪಳ ಮಾಡಿದರು. ಅದನ್ನು ಹೇಗೆ ಮಾಡಿದರು ಅಂತ ನೋಡೋಣ. ಅದು ತಿನ್ನೋಕ್ಕೆ ಎಷ್ಟು ರುಚಿಯಾಗಿರುತ್ತೋ ಮಾಡೋದಕ್ಕೆ ಅಷ್ಟೇ ಕಷ್ಟ. ತುಂಬ ದೊಡ್ಡ ಪ್ರೊಸೀಜರ್ ಇರುತ್ತೆ ಇದಕ್ಕೆ. 3 ಥರ ಕಾಳನ್ನ ನೆನೆಸಿ ಒಣಗಿಸಿ ಅದ್ರ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತೆಗೆದು ಈ ಥರ ಇಟ್ಕೊಂಡಿದ್ದಾರೆ. ನಾವು 10 kg ಅಷ್ಟು 10 ಸೇರಷ್ಟು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಖಾರ, ಉಪ್ಪು ಮತ್ತು ಸೋಡಾ, ಜೀರಿಗೆನ ಈ ಥರ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ಈ ಥರ ಮಿಲ್ ಮಾಡಿಸ್ಕೊಂಡು ಬರಬೇಕು ಅದನ್ನು ಫಸ್ಟು. ಹಿಂದೆ ಎಲ್ಲ ನಮ್ಮ ದೊಡ್ಡಮ್ಮ ಎಲ್ಲರೂ ಸೇರ್ಕೊಂಡು ಅವರೇ ಕಲಸಿ ಮಾಡ್ತಾಯಿದ್ರು. ಬಟ್ ಇವಾಗ ಎಲ್ಲರಿಗೂ ಏಜ್ ಆಗಿಬಿಟ್ಟಿದೆ, ಆಗಲ್ಲ ಅಂತ ನಾವು ಮಿಷಿನಲ್ಲೇ ಹಾಕ್ಸ್ಕೊಂಬಂದ್ವಿ. ನಮ್ಮ ಮಗ ಆಟ ಆಡ್ತಾ ಇದ್ದಾನೆ ನೋಡಿ ಅಲ್ಲಿ. ಈ ಥರ ಮಿಲ್ ಮಾಡಿಸ್ಬಿಟ್ಟು ಈ ಥರ ಮಿಕ್ಸಿಂಗ್ ಬರುತ್ತೆ, ಅದಕ್ಕೆ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ನೀರೆಲ್ಲ ನಾವೇ ತೊಗೊಂಡೋಗಿ ಅಲ್ಲಿ ಹಾಕಿ ಮಿಕ್ಸ್ ಮಾಡಿಸ್ಬೇಕು. ನೆಕ್ಸ್ಟ್ ಅದು ನೀಟಾಗಿ ಮಿಕ್ಸ್ ಆದಮೇಲೆ ಎಣ್ಣೆ ಹಾಕಿ ಫೈನಲಾಗಿ ಕಲಿಸ್ಬಿಟ್ಟು ನಮ್ಗೆ ಈ ಥರ ಕೊಡ್ತಾರೆ. ಇದನ್ನು ನಾವು ಮನೆಗೆ ತೊಗೊಂಬಂದು ನೀಟಾಗಿ ಸ್ವಲ್ಪ ನಾದ್ಬಿಟ್ಟು ಚಿಕ್ಕ ಉಂಡೆ ಥರ ಮಾಡ್ಕೊತೀವಿ ನೋಡಿ. ಈ ಥರ ಇವಾಗ ಮಿಷಿನ್ ಇರೋದ್ರಿಂದ ತುಂಬ ಈಸಿ ಆಯಿತು. ಹಿಂದೆ ಎಲ್ಲ ನಮ್ಮ ದೊಡ್ಡಮ್ಮದಿರೆಲ್ಲ ತುಂಬ ಕಷ್ಟಪಟ್ಟು ಕಲಸಿ ಮಾಡ್ತಾಯಿದ್ರು. ಈ ಸ್ಟೇಜಲ್ಲಿ ನಾವು ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಟೇಸ್ಟ್ ಮಾಡಿಬಿಟ್ಟು ನೋಡ್ತೀವಿ. ನೋಡಿ ಈಗ ಮನೆಗೆ ತೊಗೊಂಬಂದಿದ್ದೀವಿ. ಎಲ್ಲರೂ ಕುತ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ. ಫಸ್ಟ್ ಅದನ್ನು ಹೊಸ್ದುಬಿಟ್ಟು ಅದರಲ್ಲಿ ಚಿಕ್ಕದು ಪೀಸ್ ತೊಗೊಂಡು ಈ ಥರ ಪ್ರೆಸ್ ಮಾಡಿಬಿಟ್ಟು ಕೊಡ್ತಾರೆ. ನಾವು ಅದನ್ನು ಹರಿಬೇಕು. ಈ ಥರ ಮಾಡಿಕೊಡ್ತಾರೆ. ನಾವು 10 ಸೇರಾಗಿರೋದ್ರಿಂದ ಸ್ವಲ್ಪ ಜನನೇ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಇವಾಗ ಊರ ಕಡೆ ತುಂಬ ಕಡಿಮೆ ಜನ ಇರೋದೆಲ್ಲ ಸಿಟಿ ಸೇರ್ಕೊಂಬಿಟ್ಟಿದ್ದಾರೆ ನೋಡಿ. ಈ ಥರ ಮಾಡೋದು. ಆವಾಗ ನಾವು ಹಪ್ಪಳ ಮಾಡ್ತಿದ್ರೆ ಇಡೀ ಫುಲ್ ಹಾಲೆಲ್ಲ ಫುಲ್ ತುಂಬಿರೋದು, ತುಂಬ ಜನ ಇರ್ತಿದ್ರು. 50 ಸೇರ್ವರೆಗೂ ಮಾಡಿದ್ದಾರೆ. ಈ ಥರ ಮಾಡ್ಕೊಳೋದು. ಇನ್ನು ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಎಲ್ಲ ಉಂಡೆ ಹಾಕ್ತಾಯಿದ್ದಾರೆ. ಈ ಥರ ನಾನು ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ಸೇರ್ಕೊಂಡು ಹರಿತಾ ಇದ್ದೀವಿ. ಈ ಥರ ಹರಿದ್ಬಿಟ್ಟು ಒಂದು ಕಡೆ ಒಣಗಾಕಬೇಕು. ಮತ್ತು ಇನ್ನು ನಾಳೆ ಅದನ್ನು ತೆಗೆದ್ಬಿಟ್ಟು ಮತ್ತೆ ಬಿಸಿಲಲ್ಲಿ ಹಾಕಿ ಮತ್ತು ಒಣಗಿಸಿ ಎತ್ತಿಟ್ಟು ನೆಕ್ಸ್ಟ್ ಅದನ್ನು ಒರೆಸ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳೋ ಅಂಥದ್ದು. ತುಂಬ ಕಷ್ಟ, ಬಟ್ 1 ವರ್ಷಕ್ಕಾಗ ಅಷ್ಟನ್ನ ಒಂದೇ ಸಲ ಮಾಡ್ಕೊಂಡು ಇಟ್ಕೊತಾರೆ. ಈ ಥರ ಇರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಬಂದಿರ್ತಾರೆ ಹರಿಯೋಕ್ಕೆಲ್ಲ. ಇದು ನನ್ನ ಮಗಳು ಹಾರಿಸ್ತಾ ಇರೋದು, ಒಣಗಾಕ್ತಾ ಇದ್ದಾಳೆ. ಇದನ್ನು ನೈಟ್ ಹಂಗೆಲ್ಲ ಬಿಟ್ಬಿಟ್ಟು ಮತ್ತು ಬೆಳಗ್ಗೆ ತೆಗೆದ್ಬಿಟ್ಟು ನಾವು ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಒಣಗಿಸ್ತೀವಿ. 1-2 hours ಒಣಗಿಸಿದ್ರೆ ಸಾಕು. ಅದಾದಮೇಲೆ ಈ ಥರ ಹಪ್ಪಳ ರೆಡಿ ಆಗುತ್ತೆ ನೋಡಿ. ಇದನ್ನು ನಮ್ಗೆ ಯಾವಾಗ ಬೇಕೋ ಆವಾಗ ಎಣ್ಣೆಯಲ್ಲಿ ಹಾಕ್ಕೊಂಡು ಅಥವಾ ಬೆಂಕಿಯಲ್ಲೂ ಕೂಡ ಸುಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಿಂದಿನ ಕಾಲದಲ್ಲಿ ಮಾಡಿರೋದೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಇವಾಗೆಲ್ಲ ಮರ್ತೋಗ್ತಾ ಇದ್ದೀವಿ ಈ ರೆಸಿಪಿನ. ಅದಕ್ಕೋಸ್ಕರ ನಾನು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.